1879 ಡಿಸೆಂಬರ್ 7ರಂದು ಸ್ವಾತಂತ್ರ್ಯ ಹೋರಾಟದ ಮಹಾನ್ ಕ್ರಾಂತಿಕಾರಿ ಜತೀಂದ್ರನಾಥ ಮುಖರ್ಜಿ ಜನಿಸಿದರು. ಅವರನ್ನು ಬಾಘಾ ಜತೀನ್ ಎಂದು ಕರೆಯುತ್ತಾರೆ. ಅವರು ಈಗ ಬಾಂಗ್ಲಾದೇಶದ ಭಾಗವಾಗಿರುವ ಬಂಗಾಳದ ಕುಷ್ಟಿಯಾ ಜಿಲ್ಲೆಯಲ್ಲಿ ಜನಿಸಿದರು. ಜತೀಂದ್ರನಾಥ ಮುಖರ್ಜಿಯವರು ಬಾಘಾ ಜತೀನ್ ಎಂಬ ಹೆಸರನ್ನು ಪಡೆದದ್ದು ಯಾಕೆಂದರೆ ಅವರು ತಮ್ಮ ಅದಮ್ಯ ಧೈರ್ಯವನ್ನು ತೋರಿಸಿ ನಿರಾಯುಧರಾಗಿ ಹುಲಿಯೊಂದನ್ನು ಎದುರಿಸಿದರು ಮತ್ತು ಅದನ್ನು ಕೊಂದರು. ಅವರು ಅನುಶೀಲನ್ ಸಮಿತಿ ಮತ್ತು ಯುಗಾಂತರದಂತಹ ಕ್ರಾಂತಿಕಾರಿ ಸಂಘಟನೆಗಳೊಂದಿಗೆ ಸೇರಿಕೊಂಡಿದ್ದರು. ಈ ಸಂಘಟನೆಗಳು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಶಸ್ತ್ರ ಹೋರಾಟವನ್ನು ಮುನ್ನಡೆಸಿದವು. ಬಾಘಾ ಜತೀನ್ ಅವರ ಜೀವನವು ದೇಶಭಕ್ತಿ, ತ್ಯಾಗ ಮತ್ತು ಧೈರ್ಯದ ಸಂಕೇತವಾಗಿತ್ತು. ಭಾರತೀಯ ಯುವಕರನ್ನು ಸಂಘಟಿಸುವ ಮೂಲಕ ವಿದೇಶಿ ಆಡಳಿತದ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ತೀವ್ರಗೊಳಿಸುವಲ್ಲಿ ಅವರು ಪ್ರಮುಖ ಕೊಡುಗೆ ನೀಡಿದರು. 1915ರಲ್ಲಿ ಬಾಲಸೋರ್ನಲ್ಲಿ ಬ್ರಿಟಿಷ್ ಪೊಲೀಸರೊಂದಿಗಿನ ಘರ್ಷಣೆಯಲ್ಲಿ ಬಾಘಾ ಜತೀನ್ ತೀವ್ರವಾಗಿ ಗಾಯಗೊಂಡರು. ಅದರ ನಂತರ ಅವರು ತಮ್ಮ ಪ್ರಾಣ ತ್ಯಾಗ ಮಾಡಿದರು. ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವ ಮೂಲಕ ದೇಶದ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಟ್ಟ ವೀರರಲ್ಲಿ ಜತೀಂದ್ರನಾಥ ಮುಖರ್ಜಿ ಅವರ ಹೆಸರು ಸೇರಿದೆ. ಅವರನ್ನು ಬೆಂಗಾಲ್ ಟೈಗರ್ ಎಂದು ಕರೆಯುತ್ತಾರೆ. 1971 ಡಿಸೆಂಬರ್ 7ರಂದು ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಲೋಂಗೆವಾಲಾದ ಐತಿಹಾಸಿಕ ಯುದ್ಧವು ನಡೆಯಿತು. ಈ ಯುದ್ಧವು 1971 ಡಿಸೆಂಬರ್ 4 ಮತ್ತು 7ರ ನಡುವೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ನಡೆಯಿತು. ಮೇಜರ್ ಕುಲದೀಪ್ ಸಿಂಗ್ ನೇತೃತ್ವದ ಲೋಂಗೆವಾಲಾ ಪೋಸ್ಟ್ನಲ್ಲಿ ಭಾರತದ ಕಡೆಯಿಂದ 120 ಸೈನಿಕರ ಸಣ್ಣ ತುಕಡಿಯನ್ನು ಮಾತ್ರ ನಿಯೋಜಿಸಲಾಗಿತ್ತು. ಮತ್ತೊಂದೆಡೆ ಪಾಕಿಸ್ತಾನವು ಸುಮಾರು 2,000 ಸೈನಿಕರು ಮತ್ತು 40 ಟ್ಯಾಂಕ್ಗಳನ್ನು ಹೊಂದಿತ್ತು. ಅಪಾರವಾದ ಸಂಖ್ಯೆಯ ಮತ್ತು ಸಂಪನ್ಮೂಲಗಳ ಕೊರತೆಯ ಹೊರತಾಗಿಯೂ ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಅದಮ್ಯ ಧೈರ್ಯ ಮತ್ತು ದೃಢತೆಯನ್ನು ಪ್ರದರ್ಶಿಸಿದರು ಹಾಗೂ ಶತ್ರುಗಳ ಉದ್ದೇಶಗಳನ್ನು ವಿಫಲಗೊಳಿಸಿದರು. ಭಾರತೀಯ ವಾಯುಪಡೆಯ ಪರಿಣಾಮಕಾರಿ ಬೆಂಬಲವು ಪಾಕಿಸ್ತಾನದ ಟ್ಯಾಂಕ್ಗಳನ್ನು ನಾಶಪಡಿಸಿತು ಮತ್ತು ಅವರ ಸಂಪೂರ್ಣ ಯೋಜನೆಯನ್ನು ವಿಫಲಗೊಳಿಸಿತು. ಈ ಯುದ್ಧದಲ್ಲಿ ಭಾರತವು ನಿರ್ಣಾಯಕ ವಿಜಯವನ್ನು ಸಾಧಿಸಿತು. ಇದು 1971ರ ಯುದ್ಧದಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸಿತು ಮತ್ತು ಪಾಕಿಸ್ತಾನಕ್ಕೆ ದೊಡ್ಡ ನಷ್ಟವನ್ನು ಉಂಟುಮಾಡಿತು. ಲೋಂಗೆವಾಲಾ ಕದನವು ಭಾರತೀಯ ಸೇನಾ ಇತಿಹಾಸದಲ್ಲಿ ಶೌರ್ಯ ಮತ್ತು ಕಾರ್ಯತಂತ್ರದ ಕೌಶಲ್ಯದ ಒಂದು ನಿದರ್ಶನವಾಗಿದೆ. ಈ ಯುದ್ಧವನ್ನು ಆಧರಿಸಿ 1997ರಲ್ಲಿ ಬಾರ್ಡರ್ ಎಂಬ ಚಲನಚಿತ್ರ ಬಿಡುಗಡೆಯಾಗಿತ್ತು. ಈ ಚಿತ್ರದಲ್ಲಿ ಮೇಜರ್ ಕುಲದೀಪ್ ಸಿಂಗ್ ಪಾತ್ರವನ್ನು ಸನ್ನಿ ಡಿಯೋಲ್ ಅವರು ನಿರ್ವಹಿಸಿದ್ದರು. ಭಾರತದಲ್ಲಿ ಪ್ರತಿ ವರ್ಷ ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಡಿಸೆಂಬರ್ 7ರಂದು ಆಚರಿಸಲಾಗುತ್ತದೆ. ದೇಶದ ಸಶಸ್ತ್ರ ಪಡೆಗಳ ಸೈನಿಕರ ಶೌರ್ಯ, ತ್ಯಾಗ ಮತ್ತು ಅಮೂಲ್ಯ ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಸಮರ್ಪಿಸಲಾಗಿದೆ. ದೇಶವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಸೈನಿಕರಿಗೆ ಮತ್ತು ಅವರ ಕುಟುಂಬಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಈ ದಿನದ ಉದ್ದೇಶವಾಗಿದೆ. ಈ ದಿನವು ಸೈನಿಕರ ಪುನರ್ವಸತಿಗಾಗಿ ಹಣವನ್ನು ಸಂಗ್ರಹಿಸಲು ಮತ್ತು ಯುದ್ಧದಲ್ಲಿ ಗಾಯಗೊಂಡ ಸೈನಿಕರು ಹಾಗೂ ಅವರ ಅವಲಂಬಿತರಿಗೆ ಸಹಾಯ ಮಾಡುವ ಸಂದರ್ಭವೂ ಆಗಿದೆ. ನಮ್ಮ ಸೈನಿಕರು ಗಡಿಯಲ್ಲಿನ ಶತ್ರುಗಳಿಂದ ನಮ್ಮನ್ನು ರಕ್ಷಿಸುವುದಲ್ಲದೆ ವಿಪತ್ತುಗಳು ಮತ್ತು ತುರ್ತು ಸಂದರ್ಭಗಳಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸಲು ಸಿದ್ಧರಾಗಿದ್ದಾರೆ ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ. 1972ರ ಡಿಸೆಂಬರ್ 7ರಂದು ನಾಸಾ ತನ್ನ ಅಂತಿಮ ಚಂದ್ರನ ಮಿಷನ್ ಅಪೋಲೋ 17 ಅನ್ನು ಪ್ರಾರಂಭಿಸಿತು. ಇದು ಅಪೋಲೋ ಕಾರ್ಯಕ್ರಮದ ಕೊನೆಯ ಮತ್ತು ಅತ್ಯಂತ ಮಹತ್ವಾಕಾಂಕ್ಷೆಯ ಮಿಷನ್ ಆಗಿತ್ತು. ಇದನ್ನು ಸ್ಯಾಟರ್ನ್ ವಿ ರಾಕೆಟ್ ಬಳಸಿ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. ಅಪೋಲೋ 17 ಮಿಷನ್ ಕಮಾಂಡರ್ ಯುಜಿನ್ ಸೆರ್ನಾನ್, ಕಮಾಂಡ್ ಮಾಡ್ಯೂಲ್ ಪೈಲಟ್ ರೊನಾಲ್ಡ್ ಇವಾನ್ಸ್ ಮತ್ತು ಚಂದ್ರನ ಮಾಡ್ಯೂಲ್ ಪೈಲಟ್ ಹ್ಯಾರಿಸನ್ ಸ್ಮಿತ್ ಅವರನ್ನು ಒಳಗೊಂಡಿತ್ತು. ಹ್ಯಾರಿಸನ್ ಸ್ಮಿತ್ ಅಪೋಲೋ ಕಾರ್ಯಕ್ರಮದ ಮೊದಲ ವಿಜ್ಞಾನಿ ಮತ್ತು ಚಂದ್ರನ ಮೇಲೆ ನಡೆದ ಕೊನೆಯ ವ್ಯಕ್ತಿ. ಕಾರ್ಯಾಚರಣೆಯ ಸಮಯದಲ್ಲಿ ಗಗನಯಾತ್ರಿಗಳು ಚಂದ್ರನ ಮೇಲ್ಮೈಯಿಂದ ಸುಮಾರು 110 ಕಿಲೋಗ್ರಾಂಗಳಷ್ಟು ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿದರು. ಅಪೋಲೋ 17ನ ಮತ್ತೊಂದು ಪ್ರಮುಖ ಸಾಧನೆ ಎಂದರೆ ಬ್ಲೂ ಮಾರ್ಬಲ್ ಎಂದು ಕರೆಯಲ್ಪಡುವ ಭೂಮಿಯ ಮೊದಲ ಸಂಪೂರ್ಣ ಛಾಯಾಚಿತ್ರವನ್ನು ತೆಗೆದುದು. ಇದು ಬಾಹ್ಯಾಕಾಶದಿಂದ ತೆಗೆದ ಅತ್ಯಂತ ಪ್ರಸಿದ್ಧ ಛಾಯಾಚಿತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಈ ಮಿಷನ್ ಮಾನವರಿಂದ ಚಂದ್ರನ ಅನ್ವೇಷಣೆಯ ಅಂತ್ಯವಾಗಿತ್ತು ಮತ್ತು ಆ ನಂತರ ಮನುಷ್ಯನು ಚಂದ್ರನ ಮೇಲೆ ಕಾಲಿಡಲಿಲ್ಲ. 1941ರ ಡಿಸೆಂಬರ್ 7ರಂದು ಜಪಾನ್ ಅಮೆರಿಕದ ಹವಾಯಿನ್ ದ್ವೀಪಗಳಲ್ಲಿರುವ ಪರ್ಲ್ ಹಾರ್ಬರ್ ನೌಕಾನೆಲೆಯ ಮೇಲೆ ಪ್ರಮುಖ ವೈಮಾನಿಕ ದಾಳಿ ನಡೆಸಿತು.
ಈ ದಾಳಿಯು ಎರಡನೇ ಮಹಾಯುದ್ಧದ ಇತಿಹಾಸದಲ್ಲಿ ಹೊಸ ತಿರುವು ನೀಡಿತು. ಅಮೆರಿಕವು ಶೀಘ್ರದಲ್ಲೇ ಯುದ್ಧಕ್ಕೆ ಪ್ರವೇಶಿಸಿತು. ಅಮೆರಿಕದ ಪೆಸಿಫಿಕ್ ಫ್ಲೀಟ್ ಅನ್ನು ನಾಶಪಡಿಸುವ ಮೂಲಕ ತನ್ನ ಮಿಲಿಟರಿ ಶಕ್ತಿಯನ್ನು ಸ್ಥಾಪಿಸುವುದು ಜಪಾನ್ನ ಉದ್ದೇಶವಾಗಿತ್ತು. ಅದೇ ಸಮಯದಲ್ಲಿ ಜಪಾನ್ ಸೇನೆಯು ಈ ದಾಳಿಯಲ್ಲಿ 353 ಯುದ್ಧ ವಿಮಾನಗಳು ಮತ್ತು ಟಾರ್ಪಿಡೋ ವಿಮಾನಗಳನ್ನು ಬಳಸಿತ್ತು. ದಾಳಿಯ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಭಾರೀ ನಷ್ಟವನ್ನು ಅನುಭವಿಸಿತು. 8 ಯುದ್ಧ ನೌಕೆಗಳು, 3 ಕ್ರೂಸರ್ಗಳು ಮತ್ತು 4 ವಿಧ್ವಂಸಕಗಳು ಕೆಟ್ಟದಾಗಿ ಹಾನಿಗೊಳಗಾದವು. ಇದಲ್ಲದೆ 188 ಅಮೆರಿಕನ್ ವಿಮಾನಗಳು ಸಹ ನಾಶವಾದವು. ಪರ್ಲ್ ಹಾರ್ಬರ್ ಮೇಲಿನ ದಾಳಿಯ ನಂತರ 1941ರ ಡಿಸೆಂಬರ್ 8ರಂದು ಅಮೆರಿಕದ ಆಗಿನ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರು ಯುಎಸ್ ಕಾಂಗ್ರೆಸ್ನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವಾಗ ಜಪಾನ್ ವಿರುದ್ಧ ಯುದ್ಧ ಘೋಷಿಸಿದರು. ಈ ಘಟನೆಯು ಪೆಸಿಫಿಕ್ನಲ್ಲಿ ಯುದ್ಧವನ್ನು ತೀವ್ರಗೊಳಿಸಿದ್ದಲ್ಲದೆ ಜಾಗತಿಕ ಮಟ್ಟದಲ್ಲಿ ಎರಡನೆಯ ಮಹಾಯುದ್ಧದ ಸ್ವರೂಪವನ್ನು ಬದಲಾಯಿಸಿತು. ಇದನ್ನು ಇತಿಹಾಸದಲ್ಲಿ ಅಪಖ್ಯಾತಿಯ ದಿನ ಎಂದು ನೆನಪಿಸಿಕೊಳ್ಳಲಾಗುತ್ತದೆ. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 7ರಂದು ಆಚರಿಸಲಾಗುತ್ತದೆ. ಐಸಿಎಒನ 50ನೇ ವಾರ್ಷಿಕೋತ್ಸವದ ಚಟುವಟಿಕೆಗಳ ಭಾಗವಾಗಿ 1994ರಲ್ಲಿ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನವನ್ನು ಘೋಷಿಸಲಾಯಿತು. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನದ ಪ್ರಾಮುಖ್ಯತೆಯ ಬಗ್ಗೆ ವಿಶ್ವಾದ್ಯಂತ ಜಾಗೃತಿ ಮೂಡಿಸಲು ಮತ್ತು ಬಲಪಡಿಸಲು ಸಹಾಯ ಮಾಡುವುದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನದ ಉದ್ದೇಶವಾಗಿದೆ. ಗಮನಾರ್ಹವಾಗಿ ಐಸಿಎಯು ಯುನೈಟೆಡ್ ನೇಷನ್ಸ್ ಏಜೆನ್ಸಿಯಾಗಿದ್ದು ಅದು ಅಂತಾರಾಷ್ಟ್ರೀಯ ಏರ್ ನ್ಯಾವಿಗೇಷನ್ ಅನ್ನು ಸಂಘಟಿಸುತ್ತದೆ. ಇದನ್ನು 1944ರಲ್ಲಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಕನ್ವೆನ್ಷನ್ ಅನ್ನು ನಿರ್ವಹಿಸಲು ಸ್ಥಾಪಿಸಲಾಯಿತು.